ಕೃಷ್ಣ ದೇವಕಿ ನಂದನ ಕೃಷ್ಣ ಕೃಷ್ಣ ಪರಮಾತ್ಮ ವಾಸುದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರೆಟ್ಟು ಬೇರೆ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ನೆನೆಯುವ ದೇವ ಅರಿತು ಬೆರೆತು ನೆನೆಯುವ ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಪರಮಾತ್ಮ ವಾಸುದೇವ ಕಪಟ ನಾಟಕ ಸೂತ್ರಧಾರಿ ಕಪಟ ನಾಟಕ ಸೂತ್ರಧಾರಿ ನಾನಾ ರೂಪದ ಗಾನ ವಿಹಾರಿ ನಾನಾ ರೂಪದ ಗಾನ ವಿಹಾರಿ ಆನಂದವ ಪರಮಾನಂದವ ಆನಂದವ ಪರಮಾನಂದವ ನಿನ್ನಯ ಜ್ಞಾನ ನಿನ್ನಯ ಜ್ಞಾನ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರೆತು ಬೆರೆತು ನೆನೆಯುವ ದೇವ ಅರೆತು ಬೆರೆತು ನೆನೆಯುವ ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಹೇ ಪರಮಾತ್ಮ ವಾಸುದೇವ ಶಾಂತಕಾರ ಕೃಷ್ಣ 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 ಶಾಂತಕಾರ ಜ್ಞಾನ ಗೋಚರ ಶಾಂತಕಾರ ಜ್ಞಾನ ಗೋಚರ ಶಾಂತಕಾರ ಜ್ಞಾನ ಗೋಚರ
ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವರು. ಎಚ್ಚರಗೊಳ್ಳುವವರೆಗೂ ಈ ದ್ವಾರದಲ್ಲೇ ಕಾಯುವೆನು. ಮಾಧವನ ಅರಮನೆಯೋ ಅಥವಾ ಸ್ವರ್ಗಲೋಕವೋ? ದೇವಿ ಭವನದ ವೈಭವ ನೋಡಲು ಆಶ್ಚರ್ಯವಾಗಿದೆ. ದೇವಿ ಭವನದ ವೈಭವ ನೋಡಲು ನಂದವಾಗಿದೆ. ದೇವಿ ಭವನದ ವೈಭವ ನೋಡಲು ನಂದವಾಗಿದೆ. ನೋಡಲು ನಂದವಾಗಿದೆ. ದೇವಿ ಭವನದ ವೈಭವ ನೋಡಲು ಆಶ್ಚರ್ಯವಾಗಿದೆ. ದೇವಿ ಭವನದ ವೈಭವ ಸಾರಂಗ ಪಕ್ಷಿಗಳಿಗೆ ಚಿತ್ರವಿಲ್ಲದೆ ಒಂದು ಮಾಣಿಕ್ಯ ರತ್ನಗಳಿಗೆ ತಳತಳಿಸುತ್ತಿದೆ. ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ರವಿಲ್ಲದೆ ಒಂದು ಮಾಣಿಕ್ಯ ರತ್ನಗಳಿಗೆ ತಳತಳಿಸುತ್ತಿದೆ. ದೇವಲೋ ಕಾದಿಲೋಕವೇ ಮೆರುಗಿದರೆ ಗಿಳಿದೊಂದಿದೆ. ದೇವಲೋ ಕಾದಿಲೋಕವೇ ಮೆರುಗಿದರೆ ಗಿಳಿದೊಂದಿದೆ. ಎಲಿತೋ ಈ ಕೃಷ್ಣನ ಸರ್ಪದ ಸಿರಿತನ. ಕೃಷ್ಣನ ಸರ್ಪದ ಸಿರಿತನ. ಏನಿ ಭವನದ ವೈಭವ ನೋಡಲು ನಂದವಾಗಿದೆ. ಏನಿ ಭವನದ ವೈಭವ ನೋಡಲು ಆಶ್ಚರ್ಯವಾಗಿದೆ. ನೋಡಲು ಆಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನೋಡಲು ನಂದವಾಗಿದೆ. ದೇವಿ ಭವನದ ವೈಭವ 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 ಸಕಲೆಗಳ ವೈಭವ. ಏನು ಮಾಧವನ ಅರಮನೆಯೋ? ಮಾಧವನ ಅರಮನೆಯೋ ಅಥವಾ ಸ್ವರ್ಗಲೋಕವೋ? ಛೇ ಛೇ, ನವರತ್ನ ಖಚಿತವಾದ ಮಂಟಪಗಳು, ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಅಲಂಕೃತವಾದ ಆ ದೇವೇಂದ್ರನ ಅಮರಾವತಿಯನ್ನೇ ನಾಚಿಸುವಂತಿದೆಯಲ್ಲ ಈ ಮಾಧವನ ಅರಮನೆ.
ಸೃಷ್ಟಿಕರ್ತನೇನಾದರೂ ಈ ಸೌಂದರ್ಯ ಸೊಬಗನ್ನೆಲ್ಲ ಈ ದ್ವಾರಕಾ ನಗರದಲ್ಲಿಯೇ ಬಿಟ್ಟು ಹೋದನೆ. ಬಾಬಾ, ನನ್ನ ಮನವು ಮೋಡಗಳಂತೆ ಕರಗಿ ಮಳೆಗಾಲದಂತೆ ಭಾಸವಾಗುತ್ತಿರುವುದಲ್ಲ. ಸುಗಂಧ ಸೂಸುವ ತರುಲತೆಗಳು ಬಳ್ಳಪಣೆ ಹೊಳೆಯುತ್ತಿರುವ ಈ ಶಿಲಾಬಾಲಕಿಯರು, ಫಳಫಳನೆ ಹೊಳೆಯುತ್ತಿರುವ ಈ ನಯನಗಳು, ಸಂಪಿಗೆಯಂತ ನಾಸಿಕ, ತೊಂಡೆ ಹಣ್ಣಿನಂತ ಈ ಕನ್ನಗಳು, ಅಬ್ಬಬ್ಬಾ, ರಸಗುಲ್ಲದಂತ ತುಟಿಗಳು, ಮಧುಚಂದ್ರನನ್ನೇ ನಾಚಿಸುವಂತಹ ಮಂದಹಾಸ, ರಂಬೆ, ಊರ್ವಶಿ, ಮೇನಕೆ, ಚಿಲೋತ್ತಮೆ ಇವರೆಲ್ಲರನ್ನೂ ಮೀರಿಸುವಂತಿದೆಯಲ್ಲ ಈ ನರ್ತಕಿಯರ ಭಾವ ಭಂಗಿ. ಹಬ್ಬಬ್ಬಾ, ಇವರನ್ನು ನೋಡ್ತಿದ್ದರೆ ನನ್ನ ಮನವು ದಿಗ್ಭ್ರಮೆಗೊಂಡು ನಾನೇ ಒಂದು ಸಾರಿ ಬಲ ಬಲ ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತವಯ್ಯ ಸುಯೋಧನ, ಸ್ವಾಗತವಯ್ಯ ಸುಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಬಲ ಬಲ ಗುರುವಂಶ ಕುಲ ತಿಲಕ ಕೌರವೇಶ್ವರ, ಗುರುವಂಶ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ, ಗುರುವಂಶ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಹೌಲ ಹೌಲ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಬಲ ಬಲ ರಕ್ತಗೆರೆ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ರಣರಂಗ ಧೀಮಂತ ಪ್ರಚಂಡ ಕೌರ, ರಣರಂಗ ಧೀಮಂತ ಪ್ರಚಂಡ ಕೌರವ, ಸ್ವಾಗತ ಸ್ವಾಗತ ಗುರುನಂದನ.
ಕರದಲ್ಲಿ ಗದೆಯಂ ಬಿಡದೆ ವೀರ ಶರೀರವು ಮದಿಸಿದ ಹುಲಿಯಾಕಾರ ಕರದಲ್ಲಿ ಗದೆಯಂ ಬಿಡದೆ ವೀರ ಶರೀರವು ಮದಿಸಿದ ಹುಲಿಯಾಕಾರ ಉರಿಮೀಸೆಯದರೆ ಕಿಸರದಾರ ಉರಿಮೀಸೆಯದರೆ ಗಿರಿಸರದಾರ ನಡೆಯುವ ಬಂಡಿಯು ಬಲು ಗಂಭೀರ ನಡೆಯುವ ಭಂಗಿಯು 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 ಬಲು ಗಂಭೀರ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತವಯ್ಯ ಸುಯೋಧನ ಸ್ವಾಗತವಯ್ಯ ಸುಯೋಧನ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತ ಸುಸ್ವಾಗತ ಛಲದಂಡ ಮಲ್ಲನಿಗೆ ಈ ಕುರು ಸಾರ್ವಭೌಮನಿಗೆ 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 ಏನಿ ಭ್ರಾಂತು ನನ್ನ ಕನಸಿನಂತೆ ಭಾಸವಾಗುತ್ತಿರುವುದಲ್ಲ. ಕೃಷ್ಣನ ಮಾಯ ಏನಾದರೂ ನನ್ನನ್ನು ಆವರಿಸಿರುವುದೇ? ಕೃಷ್ಣ, ಈ ನಿನ್ನ ಮಾಯಾ ಶಯನಗಾರವನ್ನು ಕಂಡು ಬೆರಗಾಗುವನಲ್ಲ. ಏ ಛಲದಂಕ ಮಲ್ಲ, ಸಮಗ್ರ ಪೃಥ್ವಿಯನ್ನೇ ಶಾಸನ ಮಾಡಬಲ್ಲ ವಸುಂಧರೆಯ ಕುವರ, ಗಾಂಧಾರಿಯ ಗರ್ಭ ಸಂಜಾತ, ಈ ದುರ್ಯೋಧನನ ಭವನಕ್ಕಿಂತಲೂ ಈ ಮಾಧವನ ಅರಮನೆಯು ಅತಿಶಯವೇ, ರಮಣೀಯವೇ, ಶೋಭಾಯಮಾನವೇ, ಅಸಂಭವ. ನನ್ನ ಮಾವನಾದ ಶಕುನಿಯ ಸಲಹೆಯಂತೆ ನಾನೇ ಮೊದಲು ದ್ವಾರಕೆಗೆ ಬಂದದ್ದಾಯಿತು. ನನ್ನ ಭಾಗ್ಯೋದಯವು ಹೇಗಿರುವುದು ನೋಡೋಣ. ಓ ಸಾತಕಿ, ನಿನ್ನ ಕೃಷ್ಣನೆಲ್ಲಿರುವನು? ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವರು. ಎಚ್ಚರಗೊಳ್ಳುವವರೆಗೂ ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರೇ? ಓಹೋ, ನಿದ್ರಿಸುತ್ತಿರುವರು. ನಿದ್ರಿಸಲಿ ನಿದ್ರಿಸಲಿ. ವಿರಾಟ ನಗರದ ಉತ್ತರೆಯ ವಿವಾಹದಲ್ಲಿ ಹಗಲಿರುಳು ಜಾಗರಣೆ ಮಾಡಿ ತನು ನೊಂದು ಮಲಗಿರುವೆ ಆ ಕೃಷ್ಣ. ಮಲಗು ಮಲಗು. ರಾಜ್ಯಭಾರವನ್ನೆಲ್ಲ ಅಣ್ಣನಾದ ಬಲರಾಮ ದೇವರಿಗೆ ಒಪ್ಪಿಸಿ ನೀನು ಮಾತ್ರ ಸುಖದ ತಲ್ಲೀಪನದಲ್ಲಿ ಮಗ್ನರಾಗಿರುವೆ ಆ ಕೃಷ್ಣ. ಮಲಗು ಮಲಗು. ಇವನು ಎಂತಹ ಸುಖ ಪುರುಷನಯ್ಯ ಈತನು. ಸಾತ್ಯಕಿ, ನಿನ್ನಲ್ಲೊಂದು ಮಾತಿದೆ. ಏನದು ಕೌರವೇಶ್ವರ? ಸಾತ್ಯಕಿ, ಪಾಂಡವರಿಗೂ ನಮಗೂ ಯುದ್ಧ, ಭಯಂಕರವಾದ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀವುಗಳು ನಮ್ಮ ಪಕ್ಷವನ್ನು ವಹಿಸಿಕೊಳ್ಳಬೇಕು. ಅದಕ್ಕೆ ನಾವು ಉತ್ತರ ಕೊಡುವುದು ಸಾಧ್ಯವಿಲ್ಲ. ಏಕೆ ಸಾತ್ಯಕಿ ಸಾಧ್ಯವಿಲ್ಲ? ಏಕೆಂದರೆ ನಾವೆಲ್ಲರೂ ಶ್ರೀಕೃಷ್ಣ ಪರಮಾತ್ಮನ ಅಧೀನರು.
ಶ್ರೀಕೃಷ್ಣ ಪರಮಾತ್ಮನು ಎಲ್ಲಿರುವರು ನಾವು ಅಲ್ಲೇ ಇರುವೆವು. ಸರಿಯಾದ ಮಾತು ಸಾತ್ಯಕಿ. ಹಾಗಾದರೆ ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದ್ದೇ ಆದರೆ ಮಾಧವನ ಸಹಿತ ಯಾದವರ ಸೈನ್ಯವು ನನ್ನ ಕೈ ಸೇರಿದಂತೆ ಅಲ್ಲವೇ ಸಾತ್ಯಕಿ? ಓಹೋ, ಸಂದೇಹವೇ ಇಲ್ಲ. ಬನ್ನಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಚೇಚೆ, ನಾನಾರು ಸರ್ಪಲೋಕದ ಸಪ್ರೆಗಳನ್ನು ಸಾರಿ ದಿಗ್ವಿಜಯದ ಧಿಕ್ಕಾರವನ್ನೇ ಧಿಕ್ಕರಿಸಿ ಭಾರ್ಗವ ನೀನಾಗದೆ ಬೆಚ್ಚಗೆ ಈ ಧರೆಯನ್ನಡಗಿಸಿ ಪ್ರಚಂಡ ಗಂಡುಗಲೆಯಾಗಿ ಕನ್ನಿಕಾರತ್ನ ಸೋಪಾನಗಳಗೂಡಿ ಕಂಗೊಳಿಸುತ್ತಿರುವ ಈ ಪ್ರತಾಪ ಸಿಂಹ ಜೇಂಕಾರ ಮಾತುಗಳಿಂದಲೇ ಪರರನ್ನು ಮೆಟ್ಟಿ ನಿಂತ ಮಹಾವೀರ ಹಸ್ತಿನಾಧೀಶ್ವರ ಚಂದ್ರಕುಲ ಚಕ್ರೇಶ್ವರ ಈ ಪ್ರಚಂಡ ಕೌರವೇಶ್ವರನಾದ ನಾನು ಈ ನಂದ ಗೋಪಾಲನ ಪಾದ ತಡೆಯಲ್ಲಿ ಕುಳಿತುಕೊಳ್ಳುವಲ್ಲಿ ಅಸಂಭವ. ನನಗೆ ಉಚಿತವಾದ ಸ್ಥಾನ ಮಾಧವ ಮಧುಸೂದನ
ಕೇಶವ ನಿನ್ನಯ ನಾಮ ಕೇಶವ ನಿನ್ನಯ ನಾಮ ನೆನೆಯುತ್ತೆ ನಲಿಯುತ್ತೆ ಈ ನನ್ನ ಜೀವ ಪರಮಾತ್ಮ ನೆನೆಯುತ್ತೆ ನಲಿಯುತ್ತೆ ಈ ನನ್ನ ಜೀವ ಎಂದಿಗೆ ಕರುಣಿಸೆ ಕಾಯುವೆ ದೇವಾ ಪರಮಾತ್ಮ ಜನಾರ್ದನ ಎಂದಿಗೆ ಕರುಣಿಸೆ ಕಾಯುವೆ ತಂದೆ ನಿನ್ನ ನೋಡಲೆ ಓಡೋಡಿ ಬಂದೆ ನಿನ್ನ ನೋಡಲೆ ಓಡೋಡಿ ಬಂದೆ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಇದೇ ನನ್ನ ಮನೆ ಹೇಳಿಸದೆ ಇದೇ ನನ್ನ ಮನೆ ಹೇಳಿಸದೆ 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 ಸಾರ್ಥಕಿ ಎಲ್ಲಿ ನನ್ನ ಪ್ರಾಣಸಕನು ಇನ್ನೆಲ್ಲಿ ನಿನ್ನ ಪ್ರಾಣಸಕನು? ಏಕೆ ಏನಾಯಿತು? ನಾನು ಅದನ್ನು ಹೇಳಲಾರೆ, ನೀನೇ ನೋಡು. ಓಹೋ ಸುಯೋಧನ ಇಂಥ ಮೊದಲೇ ದ್ವಾರಕೆಯಲ್ಲಿ ನಿನ್ನ ಆಲಸ್ಯ ಪೌರತಿ ಫಲವಾಗಿ ದುರ್ಯೋಧನನು ಇಂದು ಶ್ರೀಕೃಷ್ಣನ ಸಹಾಯವನ್ನು ಪಡೆಯುವನು. ಇದೆಂತಹ ವಿಡಂಬನೆ ಪಾರ್ಥ. ಇದು ವಿಳಂಬನೆ ಅಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಬಂಧುಗಳಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯವಲ್ಲವೇ? ಯುಧಿಷ್ಠಿರನು ತನ್ನ 4 ಸಹೋದರರು ಮತ್ತು ಪಾಂಚಾಲಿಯ ಸಂಗಡ ಮತ್ತೊಂದು ಸಾರಿ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳುವು. ಅರ್ಜುನ, ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದವು ಸದಾ ನಿನ್ನ ಮೇಲಿರಲಿ. ನಾನಿನ್ನು ಬರುವೆನು. ನಂದ 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 ಗೋವಿಂದ ಕಾಯೋ ಹೊರೆತಿದ ನಂದ 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 ಗೋವಿಂದ ಕಾಯೋ ಹೊರೆತಿದ ನಂದ 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 ದಾನವಾದಿಯ ಕರ್ತವ ಮೊರೆದು ದಾನವಾದಿಯ ಕರ್ತವ ಮೊರೆದು ಧರ್ಮವ ಕಾಯುವವನೇ ನಂದ 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 ಗೋವಿಂದ ಕಾಯೋ ಹೊರೆತಿದ ನಂದ 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 ನೀನೇ ಸೃಷ್ಟಿಸುವನೆ ನೀನೇ ಪರವನೆ ನೀನೇ ಸೃಷ್ಟಿಸುವನೆ ನೀನೇ ಪರವನೆ ನೀನೇ ದಯಾಧಿಪನೆ ನಂದ 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 ಗೋವಿಂದ ಕಾಯೋ ಹೊರೆತಿದ ನಂದ ನಂದ ನಂದ. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲು ದ್ವಾರಕೆಗೆ ಬಂದಿದ್ದಾಯಿತು. ಸುಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು, ಅವರವರ ಭಾವನಾರೂಪದ ಫಲವು ಅವರಿಗೆ ದೊರಕುವುದು.
ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಈ ಸಮಯದಲ್ಲಿ ನಾಲ್ಕಾರುಗಳ ತಿರುಗಾಡಿದರಲ್ಲವೇ ಹಲವು ರಾಜರುಗಳ ಸಹಾಯ ಸಹಕಾರ ದೊರಕುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪಾದ ತಳದಲ್ಲಿ ಕುಳಿತು ನಾಲ್ಕಾರು ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಅರ್ಜುನ, ನೀನು ಯಾವ ಇಚ್ಛೆಯಿಂದಲಾದರೂ ಬಾ. ಈ ಸಾರಿ ನಿನ್ನ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು. ಅರ್ಜುನ, ಸಿಕ್ಕಿಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರುಪಾಂಡವರ ದಮನಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ ಸುಯೋಧನ, ನೀನು ಮರೆಯಬೇಡ. ನಾನು ಮರೆತಿಲ್ಲ. ನಾನು ಮರೆತಿಲ್ಲ. ಅರ್ಜುನ, ಜನಾರ್ದನ, ಜಾಗೃತನಾಗು. ಅಂಧಕಾರ ಅರಸೆ ನನ್ನ ಸುಂದರವಾದ ನವದ್ವಾರ. ಹರೇ ಅಂಧಕಾರ ಅರಸೆ ಪರಮಾತ್ಮ ಜನಾರ್ದನ. ಸಿಂಧು ಶಯನ ನಿನ್ನ ಮಂದಾಸವ ಬೇರ ಹೊರ ಹರಿ. ಸಿಂಧು ಶಯನ ನಿನ್ನ ಮಂದಾಸವ ಬೇರ ಹೊರ ಹರಿ. ಅಂಧಕಾರ ಅರಸೆ ನಿನ್ನ ಸುಂದರವಾದ ನವದ್ವಾರ. ಹರೇ ಅಂಧಕಾರ ಅರಸೆ ಪರಮಾತ್ಮ ಜನಾರ್ದನ. ಪರಶೌರಿ ಹರಿ ಸರ್ವದಾ ಮುದ ತೋರಿ ಭಕ್ತರ ಮರೆ ಆಲಿಸೆ. ಪರಶೌರಿ ಹರಿ ಸರ್ವದಾ ಮುದ ತೋರಿ ಭಕ್ತರ ಮರೆ ಆಲಿಸೆ. ಮೌನವ ಕಳೆದು ಮಾನವ ದೇವನ ಪರಮಾತ್ಮ ಜನಾರ್ದನ. ಮೌನವ ಕಳೆದು ಮಾನವ ದೇವನ ಹಿತ ಬಯಸೆ ಪರೆಯ ಶ್ರೀ ಹರಿ. ಹಿತ ಬಯಸೆ ಪರೆಯ ಶ್ರೀ ಹರಿ. ಅಂಧಕಾರ ಅರಸೆ ನಿನ್ನ ಸುಂದರವಾದ ನವದ್ವಾರ. ಹರೇ ಅಂಧಕಾರ ಅರಸೆ. ಹೇ ಜನಾರ್ದನ, ಜಾಗೃತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರವನ್ನು ಹರಿಸಿ ಅಮೃತತ್ವವನ್ನು ಕೊಡು. ಹೇಳಿ ಚಕ್ರಪಾಣಿ, ಮೂರು ಲೋಕದ ಮಂಗಳಕರವು ನಿನ್ನನ್ನೇ ಸೇರಿದೆ. ಯಾರು? ಧನಂಜಯ, ಸೌಖ್ಯವೇ? ಬಂದ ಸಮಾಚಾರವೇನು? ಚೀಚಿ, ಈ ಪಾದ ಚರಣದಲ್ಲಿ ಏಕೆ ಕುಳಿತುಕೊಂಡೆ? ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ವಾಸುದೇವ, ನಿನ್ನ ಪಾದ ಸನ್ನಿಧಿಯು ನನಗೆ ಪವಿತ್ರವಾದ ಸ್ಥಳವಲ್ಲವೇ? ವಾಸುದೇವ. ಯಾರು? ಭಾವ, ಪುರರಾಜ, ಬಂದ ಸಮಾಚಾರವೇನು? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಹುದಿತ್ತಲ್ಲ. ಸಾರ್ವಭೌಮನಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸಿದಂತಾಯ್ತಲ್ಲ ಭಾವ. ಬಾಮಾ ಬಾಮಾ ರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾ ವೇಷಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ ಕೃಷ್ಣ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರಗೊಳ್ಳದ ನೀನು ನಿನ್ನ ಪ್ರಿಯ ಮಿತ್ರ ಪಾರ್ಥ
ಆ ಪಾರ್ಥ ಬಂದೊಡನೆ ಎಚ್ಚರಗೊಂಡು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆಯಲ್ಲ. ಬಲೆ ಬಲೆ ಕಪಟ ನಾಟಕ ಸೂತ್ರಧಾರಿ ಬಲೆ. ಹೋಗಲಿ, ನೀವೀರ್ವರು ಏಕಕಾಲದಲ್ಲಿ ಬಂದ ಕಾರಣ ಕೃಷ್ಣ ಪರಸಿಡಿಲು ಬಡಿದಂತೆ ಕುರು ಪಾಂಡವರಿಗೂ ಸಂಗ್ರಾಮವು ಬಂದೊದಗಿದೆ. ಅದರಲ್ಲಿ ನೀವುಗಳು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಬಂದಿರುವೆ ಕೃಷ್ಣ. ಏನು ಭಾವ, ಕುರು ಪಾಂಡವರಿಗೆ ಸಂಗ್ರಾಮವೇ? ಹಾಗಾದರೆ ಅರ್ಜುನ, ನೀನು ಸಹ ನನ್ನ ಸಹಾಯವನ್ನು ಬೇಡಲು ಬಂದಿರುವಂತೆ ತೋರುವುದು. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನು ಏನು ಮಾಡಲಿ ಪಾರ್ಥ? ಜನಾರ್ದನ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು. ಆದ್ದರಿಂದ ನೀನು ನನಗೆ ಸಹಾಯ ಮಾಡಲೇಬೇಕು ಪರಮಾತ್ಮ. ಕೃಷ್ಣ, ಅದೆಲ್ಲ ಆಗದು. ನಮ್ಮಿಬ್ಬರಿಗೂ ನೀನು ಸಮಾನವಾದ ಬಂಧು. ಯಾರು ನಿನ್ನ ಬಳಿಗೆ ಮೊದಲು ಬಂದವರೋ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಶೀಲನು. ಯಾರು ನಿನ್ನ ಬಳಿಗೆ ಮೊದಲು ಬಂದವರೋ ಅವರ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಿದಂತೆ ಸರಿ. ಭಾವ, ನೀನು ಮೊದಲು ಬೆಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಆದುದರಿಂದ ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆ. ನನ್ನ ಈ ಯುದ್ಧದ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ಭಾವ. ಅದೇನದು ಭಾವ ನಿನ್ನ ಸಲಹೆ? ತಿಳಿಸುವೆನು ಭಾವ. ಪಾರ್ಥ, ಪರಮಾತ್ಮ, ಬಲ್ಲೆಯ ಇಹಲೋಕ ರಾಜನಾಳಿದ ಮರ್ಮ. ಭಾವ, ನೀ ಬಲ್ಲೆಯ ಇಹಲೋಕ ರಾಜನಾಳಿದ ಮರ್ಮ. ಘಟಿಸಿ ಮರಳಿ ಭೂಮಿಗೆ ಬಂದರೆ ಚಿರವಿಲ್ಲದ ಮಾನವ ಆಸೆಯೇಕೋ ನಿರಾಸೆ. ಪಾರ್ಥ, ಪರಮಾತ್ಮ, ಭರತ ಕಂಡ ಪ್ರಳಯದಿಂದ ಲಾಭವ್ಯಾಧಿಗೋ ಸಂತಾಪ ದುರಿತ ಬೇಕವೋ ಈ ನಟ ರಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾಧಿಗೋ ಪರಮಾತ್ಮ, ಸದಯರೊಡನೆ ದ್ರೋಹವೆಸಗಿ ಭರತ ಭೂಮಿ ಆಟ ಬಯಸಿ. ಕೃಷ್ಣ, ಸದಯರೊಡನೆ ದ್ರೋಹವೆಸಗಿ ಭರತ ಭೂಮಿ ಆಟ ಬಯಸಿ ಬಂದು ಬಳಗರಾಯ್ತದಿಂದ ಬಂದು
ಭ್ರಾಂತನಾಗಿ ದೊಡ್ಡ ಮರಣವೋ ಮಾಡಬೇಡ ಭ್ರಾಂತನಾಗಿ ಕೊಡುಕಬೇಡ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಸಂತಾಪ ದುರಿತ ಬೇಕವೋ ಈ ಹಠ ಸಮರ ಸಾಗಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಲಾಭವ್ಯಾರಿಗೋ ಯಾರಿಗೆ ಮಾವ? ಎನಗೆ ಎನಗೆ ಭಾವ, ಮುಂದೆ ಬರುವ ಅನರ್ಥಗಳನ್ನು ಎಚ್ಚರಿಸಲು ನೀನೇ ಸಿದ್ಧನಾಗಿರುವಾಗ ನನ್ನ ಮಾತುಗಳು ರುಚಿಸುವುದಿಲ್ಲ. ಹಾಗಲಿ ನಿಮ್ಮೀರವರೆಗೂ ಸಹಾಯ ಮಾಡುವೆನು. ಅಪ್ರತಿಮ ಭಟರಿಂದ ಕೂಡಿದ್ದ 11 ಅಕ್ಷವೇಣಿ ಸೈನ್ಯ ದಳ ಒಂದು ಕಡೆ, ಯುದ್ಧಮುಖನು ನಿರಸನು ಆದ ನಾನು ಒಂದು ಕಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನೀನು ನಿರಸ್ತ್ರನಾದರೂ ನಾನು ನಿನ್ನನ್ನೇ ಅಪೇಕ್ಷಿಸುವೆನು ಪರಮಾತ್ಮ. ತಥಾಸ್ತು ಪಾರ್ಥ. ಭಾವ, ನಿನ್ನ ವಿಚಾರ? ಯುದ್ಧ ವಿಮುಖನು ನಿರಸ್ತನು ಆದ ಈತನನ್ನು ಕಟ್ಟಿಕೊಂಡು ಆ ರಣರಂಗದಲ್ಲಿ ನಾನೇನು ಮಾಡಲಿ? ಕೃಷ್ಣ, ಬಲರಾಮರ ಸಹಿತ ನಿನ್ನ ಅಕ್ಷವೇಣಿ ಸೈನ್ಯವೇ ಸಾಕು. ಬಲೇ ಭಾವ, ಪರಾಕ್ರಮಕ್ಕೆ ತಕ್ಕದ್ದನ್ನೇ ಆರಿಸಿಕೊಂಡಿರುವೆ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ ಭಲೆ. ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ. ಕೃಷ್ಣ, ಭಾವ, ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಪ್ರಳಯ ಸಮನ ಶತ್ರುದಾಹೋರತ್ತ ಕೋಡಿಯ ಹರಿಸಿ ತಾಂಡವ ಪ್ರಳಯ ಸಿಂಹನಾಥ. ಈ ತರಣಿ ಸಾಹಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ. ಕೃಷ್ಣ, ರಣದೋ ಆಯುಧವಂ ಧರಿಸದಿರೇ. ಕೃಷ್ಣ, ರಣದೋ ಆಯುಧವಂ ಧರಿಸದಿರೇ. ಏರಿ ಪಾಂಡವರದೆಂತು ಬೇಳ್ವಿಪೆಯೋ. ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಮುಕುಂದ. ಕೃಷ್ಣ, ಗಣಸನೆಯಿಂದಲೇ ಪರರನ್ನು ಎತ್ತಿಸುವ ಈ ನಿನ್ನ ಕಪಟ ಮೋಸವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ ಕೃಷ್ಣ? ಪಾಂಡವರೆಂದರೆ ಅದೆಷ್ಟು ಪ್ರಿಯವಲ್ಲವೇ ನಿನಗೆ? ಅದರಲ್ಲೂ ಈ ನಿನ್ನ ಪ್ರಿಯ ಮಿತ್ರ ಅರ್ಜುನ ಆದರೂ ಬಾಧಕವಿಲ್ಲ ಕೃಷ್ಣ. ಆ ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಮುಂದೆ ಸಂಧಿಸೋಣ. ಮುಂಬರುವ ಸಂಗ್ರಾಮದಲ್ಲಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನ ಕೊಟ್ಟಿರುವೆ ಕೃಷ್ಣ. ವಚನ ಭ್ರಷ್ಟನಾದೆಯಾ? ಎಚ್ಚರ ಬಾವ, ಎಚ್ಚರ. ಭಾವ,
ನಿನ್ನ ವಿಚಾರದಲ್ಲಿ ನಾನು ಸದಾ ಎಚ್ಚರದಿಂದಿರುವೆನು. ಈಗ ಮಾತುಗಳೇಕೆ? ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡಿವೆ. ಒಳ ಸಂಚು ಫಲಿಸಿದೆಂದು ಈಗ ಬೇಡವೋ ಮಾಧವ, ಮುಂದೆ ಸಂಧಿಸೋಣ ಸಭಾಂಗಣದಲ್ಲಿ. ಕೃಷ್ಣ ಕೃಷ್ಣ ಕೃಷ್ಣ, ಯುದ್ಧ ವಿಮುಖನು ನಿರಸ್ತ್ರನು ಆದ ನಿನ್ನನ್ನು ಕಟ್ಟಿಕೊಂಡು ಆ ರಣರಂಗದಲ್ಲಿ ನಾನೇನು ಮಾಡಲಿ? ಬೇಡ ಬೇಡ, ಹೋಗು. ಯಾದವರ ಅಕ್ಷಯಣಿ ಸೈನ್ಯ ನನ್ನ ವಶಕ್ಕೆ. ಅಪ್ರತಿಮ ವೀರ, ನನ್ನ ಗದಾಯುದ್ಧ ಗುರುವಾದ ಬಲರಾಮ ದೇವ ನನ್ನ ಬೆಂಬಲಕ್ಕೆ. ಹಸ್ತಿನಾವತಿಯ ರತ್ನ ಸಿಂಹಾಸನ ಸದಾ ಈ ಚಲದಂಕನ ಮಲ್ಲನ ಆಡಳಿತದಲ್ಲಿಯೇ ಇರಬೇಕು. ರಾರಾಜಿಸುವ ರಾಜ ಮುಕುಟ ಸದಾ ಈ ಮಸ್ತಕದ ಮೇಲಿರಬೇಕು. ಅದೇ ನನ್ನ ಛಲ, ಅದೇ ನನ್ನ ಬಲ. ಅದಕ್ಕೆ ಆ ಪಾಂಡವರೇನಾದರೂ ಒಡ್ಡಿ ಬಂದರೆ ಎಲವೋ ಮಧ್ಯಮ ಪಾಂಡವ, ಮುಂಬರುವ ಭೀಕರ ರಣರಂಗದಲ್ಲಿ ನಿನ್ನ ದೇಹವನ್ನು ಚಿತ್ರವಾಗಿ ಸೀಳಿ ರಣರಂಗದ ದಿಕ್ಕು ದಿಕ್ಕು ದಿಕ್ಕುಗಾಡುವನು. ಎಲವೋ ಹೊರಿ ಸಿಗುವಂಕ್ಷಣದಲ್ಲಿ ಪಾಂಡವರ ಎಲ್ಲಿ ಹೋದರೇನು ಉಳಿಸಲು ಚಕ್ರವರ್ತಿಯಾದ ಎಲ್ಲ ಕಡೆ ಮದೋನ್ಮತ್ತ ದುರುಳ ದುಷ್ಟ ದೂತರ ಸಿಗುವಂಕ್ಷಣದಲ್ಲಿ ಪಾಂಡವರ. ದುರುಳ ಭೀಮನೊಡಲ ಸೀಳುತ್ತ ಅವನ ಬಗೆದು ರಕ್ತ ಕುಡಿಯುತ್ತ ಈ ಗದೆ ಹಿಡಿದು ರಣಕ್ಕೆ ನುಗ್ಗುತ್ತ ಪಾತ್ರನೇನು ನೆಟ್ಟಿ. ದುರುಳ ಭೀಮನೊಡಲ ಸೀಳುತ್ತ ಅವನ ಬಗೆದು ರಕ್ತ ಕುಡಿಯುತ್ತ ಈ ಗದೆ ಹಿಡಿದು ರಣಕ್ಕೆ ನುಗ್ಗುತ್ತ ಪಾತ್ರನೇನ ನೆಟ್ಟಿ. ಚಲಸಿ ನಾಂಬೆಳೆ ಪರದಿ ನಾಂಬೆಳೆ ಚಲದಿ ನಾಂಬೆಳೆ ಪರದಿ ನಾಂಬೆಳೆ ವೈರಿ ಮತ ಒಬ್ಬರಿದ ಮತ ನಾನ್ ಬರುವೆ. ಗೆಲ್ಲುವೆ ಜಯಿಸುವೆ ಗಳಿಸುವೆ, ಗೆಲ್ಲುವೆ ಜಯಿಸುವೆ ಗಳಿಸುವೆ, ಬಲ ಬಲ ಬಲ. ನಾನೀಗ ಸಿಗುವಂಕ್ಷಣದಲ್ಲಿ ಪಾಂಡವರ ಎಲ್ಲಿ ಹೋದರೇನು ಉಳಿಸಲು ಚಕ್ರವರ್ತಿಯಾದ ಎಲ್ಲ ಮದೋನ್ಮತ್ತ ದುರುಳ ದುಷ್ಟ ದೂತರ ಸಿಗುವಂಕ್ಷಣದಲ್ಲಿ ಪಾಂಡವರ. ನಾನೆಂದು ಬಲಪದದಿ ಮೆರೆದು ನಲಿಯುತ್ತ ಗೌರವೇಶ್ವರಂ ಜರಿದು ನಲಿಯುತ್ತ ಈ ಭೂಮಿ ಆಳ ಬಯಸು ಜಯೋ ಪಶು ದೇಶದ ಸಮರವ ಸಾರಿ. ನಾನೆಂದು ಬಲಪದದಿ ಮೆರೆದು ನಲಿಯುತ್ತ ಈ ಗೌರವೇಶ್ವರಂ ಜರಿದು ನಲಿಯುತ್ತ ಈ ಭೂಮಿ ಆಳ ಬಯಸು ಜಯೋ ದೇಶದ ಸಮರವ ಸಾರಿ. ದುಷ್ಟನೊಳನ್ನಿದ 85ರಲ್ಲಿ ರಾಜಧಾನದಲ್ಲಿ ಬೆಳಗು ಕೃಷ್ಣನೊಳನ್ನಿದ 85ರಲ್ಲಿ ರಾಜಧಾನದಲ್ಲಿ ಬೆಳಗು ಬೀಗತಿ. ಗೆಲ್ಲುವೆ ಜಯಿಸುವೆ ಗಳಿಸುವೆ, ಗೆಲ್ಲುವೆ ಜಯಿಸುವೆ ಗಳಿಸುವೆ, ಬಲ ಬಲ ಬಲ. ನಾನೀಗ ಸಿಗುವಂಕ್ಷಣದಲ್ಲಿ ಪಾಂಡವರ ಎಲ್ಲಿ ಹೋದರೇನು ಉಳಿಸಲು ಚಕ್ರವರ್ತಿಯಾದ ಎಲ್ಲ ಕೆಣಕಿದ ಮದೋನ್ಮತ್ತ ದುರುಳ ದುಷ್ಟ ದೂತರ ಸಿಗುವಂಕ್ಷಣದಲ್ಲಿ ಪಾಂಡವರ ಸಿಗುವಂಕ್ಷಣದಲ್ಲಿ ಪಾಂಡವರ ಸಿಗುವೆ. ಈ ಅಖಂಡ ಭರತ ಖಂಡದಲ್ಲಿ ಈ ಕುರುಚಕ್ರೇಶ್ವರನ ಧ್ವಜ ಪತಾಕೆಯ ಆರಾಟ ಇನ್ನು ಆ ರಣರಂಗದಲ್ಲಿ ಆ ಪಾಂಡವರ ಅರ್ಥನಾದದ ಚೀರಾಟ ಚೀರಾಟ ಚೀರಾಟ. ಶಿವಕುಮಾರ್ ಅವರು ವೀರಪ್ಪನಟ್ಟಿ ಅರ್ಚಕರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಬೇಗ ಬೇಗ ಬರ್ರಿ. ಶಿವಣ್ಣನವರು ವೇದಿಕೆ ಮೇಲೆ ಬನ್ನಿ. ಕಾಂತಣ್ಣನವರು ಬೆಳವಿ ಅವರು ಸಹ ವೇದಿಕೆ ಮೇಲೆ ಬನ್ನಿ. ದಯವಿಟ್ಟು ಚೇರ್ ಅರೇಂಜ್ ಮಾಡಿ. ಶಿವರಾಜ್ರವರು ಮಿಲಿಟರಿ ಶಿವರಾಜ್ರವರು 5,000 ರೂಪಾಯಿಗಳನ್ನ ಗೌರವಪೂರ್ವಕವಾಗಿ ಕೊಡ್ತಾ ಇದ್ದಾರೆ. ಅವ್ರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮೆಡಿಕಲ್ ಶಿವರವರು
ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಚೇಳೂರು ಗ್ರಾಮ ಪಂಚಾಯತಿ ಮೆಡಿಕಲ್ ಶಿವರವರು 1,000 ರೂಪಾಯಿಗಳನ್ನ ಮಾದೇವಯ್ಯನವರು ಎರಡು ಹುಬ್ಳಿ ಮಾರಣ್ಣನವರು 3,000 ರೂಪಾಯಿ ಕೊಟ್ಟಿದ್ದಾರೆ ಈ ಸಂಘದ ಪರವಾಗಿ. ಶಿವಮೂರ್ತಿರವರು ಎಷ್ಟು 1,000 ರೂಪಾಯಿನ ನಾಟಕ ಪರವಾಗಿ ಕೊಡ್ತಾ ಇದ್ದಾರೆ, ಅವ್ರಿಗೂ ಸಹ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ. ಇದ್ಯಾರ್ದು 500 ರೂಪಾಯಿನ ನಾರಾಯಣಪ್ಪರ ಮಗ ಕೊಡ್ತಾ ಇದ್ದಾರೆ, ಅವ್ರಿಗೂ ಸಹ ತುಂಬ ಹೃದಯ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ. ಗಂಗಣ್ಣನವರು ಈರಪ್ಪನಟ್ಟಿ ಅವರು ಸಹ ಈ ಕಲಾವಿದರಿಗೆ 1,000 ರೂಪಾಯಿಯನ್ನು ಕೊಟ್ಟಿದ್ದಾರೆ, ಸ್ವೀಕರಿಸಬೇಕು. ಕುಮಾರಯ್ಯನವರು ಅವರು ಮೆಣಸನಟ್ಟಿ ಅಲ್ಲ ಈರಪ್ಪನಟ್ಟಿ ಗ್ರಾಮಸ್ಥರು ಅವರು 1,000 ರೂಪಾಯಿ ಕೊಡ್ತಾ ಇದ್ದಾರೆ, ಅವ್ರಿಗೂ ಸಹ ತುಂಬ ಹೃದಯ ಧನ್ಯವಾದಗಳು. ತಮ್ಮಯ್ಯನವರು 1,000 ರೂಪಾಯಿಗಳನ್ನ ನಾಟಕದ ಪರವಾಗಿ ಕೊಡ್ತಾ ಇದ್ದಾರೆ, ಅವ್ರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಚೆನ್ನಮ್ಮರ ಕುಮಾರಯ್ಯನವರು 1,000 ರೂಪಾಯಿಗಳನ್ನ ನಾಟಕದ ಪರವಾಗಿ ನೀಡ್ತಿದ್ರು. ಸನ್ಮಾನವನ್ನು ಮಾಡುತ್ತಿದ್ದಾರೆ. ನಿಮ್ಮೆಲ್ಲರ ಈ ಬೆಳ್ಳಾವಿ ಕಲಾ ತಂಡದಿಂದ ಸನ್ಮಾನ ಮಾಡ್ತಿದ್ದಾರೆ. ಈ ಹಿಂದೆ ಈ ಗುಂಪಿನವರಿಗೆ ಹಿರೇಗೌಡರು ನಾಟಕ ಕಲಿಸಿದ್ರು, ಚೇಳೂರಲ್ಲಿ ನಾಟಕವನ್ನ ಪ್ರದರ್ಶನ ಮಾಡಿದ್ರು. ಆ ತಂಡದಿಂದ ಇವತ್ತು ಸನ್ಮಾನ ಮಾಡ್ತಿದ್ದಾರೆ. ತುಮಕೂರು ಒಡವೆ ಅಂಗಡಿ ಸಂತೋಷ್ ರವರು ಈ ಒಂದು ನಾಟಕ ಸಂಘಕ್ಕೆ 2,000 ರೂಗಳನ್ನು ಇಡ್ತಾ ಇದ್ದಾರೆ. ಪೂಜಾರರು ಕುಮಾರಣ್ಣ ಅವರಿಗೆ ಧನ್ಯವಾದಗಳು. ದಯವಿಟ್ಟು ಎಲ್ಲ ವೇದಿಕೆಯಿಂದ ಸ್ಥಳಾವಕಾಶ ಮಾಡ್ಕೊಳ್ಬೇಕಲ್ಲ ದಯವಿಟ್ಟು. ಅಭಯಂ ನಿರಂತರ ದಯದಿದೆ ವಾಸುದೇವಂ ಸದಾ ನಿನ್ನ ಅಭಯಂ. ಪರಮಾತ್ಮ ನಿನ್ನ ಬಾಂಧೋ ನಿಗಮಾದವ ಸಿಂಗ್ ಬಾಂಧೋನೆ ಗಮಾದವನೆ ಅರಳಿದ ಗುಣಗಣ ಹರಿ ಪರಮಾತ್ಮ ಅರಳಿದ ಗುಣಗಣ ಹರಿ ಗುರುಮಂದನ ಜಗದ ವ್ಯಾಪಕ ಜಗದ ವ್ಯಾಪಕ ಜಗದಗೆ ವಾತ್ಮಕ ಜಗದ ವ್ಯಾಪಕ ಜಗದಗೆ ವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾನ ಪರಮಾತ್ಮ ಜನಾರ್ದನ ನಂಬಿದ ಭಕ್ತರ ಅಭಯ ಪ್ರದಾನ ಶಯನ ಅರವಿಂದ ನಯನ
ದೇಶೇ ವಾಸುದೇವಂ ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯ. ಹೀಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಇನ್ನ ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತಾಯಿತು. ಆರ್ಯಾವರ್ತದ ಯೋಗಿಶ್ರೇಷ್ಠನೂ ಆದ ನನ್ನ ಪ್ರಾಣ ಸಮಾನ ಬಂಧುವೂ ಆದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಯಾದವಾಗ್ರಣಿಯು ಪಾಂಡವರ ಪಕ್ಷವನ್ನು ವಹಿಸಿದನು. ಇನ್ನು ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು. ಅರ್ಜುನ ಅರ್ಜುನ ಎಂತ ಅಕಾರ್ಯವನ್ನು ಮಾಡಿದೆ ಪರಮಾತ್ಮ, ಹಕಾರ್ಯ ಮಾಡಿದವನು ಶಾಸ್ತ್ರದಿಂದ ಪರಾಜಯಕ್ಕೆ ಆಹ್ವಾನ ತಂದು ಕೊಟ್ಟೆ. ಹಕಾರ್ಯ ಮಾಡಿದವನು ನಾನಲ್ಲ ಪರಮಾತ್ಮ. ಮಾಧವನು ದಯದೇ ದಯದೇ ಮಾಧವನು ದಯದೇ ಒಂದು ಭಯವಿಲ್ಲದೆ ನನಗೆ ಒಂದು ಜಯವ ಭಯವಿಲ್ಲದೆ ನನಗೆ ಮುರಹರನೇ ನಯ ಒಲಮೆಯ ಬಾಲದೇ. ಪರಮಾತ್ಮ ಮುರಹರನೇ ನಯ ಒಲಮೆಯ ಬಾಲದೇ ಮಾಧವನಿನ್ನಯ ದಯದೇ ದಯದೇ ಮಾಧವನಿನ್ನಯ ದಯದೇ. ಕಾತುರವೇ ತಗೆ ವಿಜಯ ಜಯ ಕಾತುರವೇ ತಗೆ ವಿಜಯ ಕರದಲ್ಲಿ ಗಾಗಿರಲು ದುಡದೆ ಅರ್ಥ. ಪರಮಾತ್ಮ ಕರದಲ್ಲಿ ಗಾಂಡಿರಲು ದುಡದಿ ಎದೆಗಳ ತುಳು ಚೋಕೆ ನಡುದಿರನಿ ನೆನೆಸೆ ಅರ್ಥ. ಎದೆಗಳ ತುಳು ಚೋಕೆ ನಡುದಿರನಿ ನೆನೆಸೆ ಕಾತುರವೇ ತಗೆ ವಿಜಯ ಜಯ ಕಾತುರವೇ ತಗೆ ವಿಜಯ. ವಿಜಯಕ್ಕೆ ಕಾರಣ ಕೃಷ್ಣ
ಹಿತವ ಸತತವು ನಾ ಬಯಸಿ ಪಾರ್ಥ ನಿನ್ನಯ ಹಿತವ ಸತತವು ಅನವರತರು ನಿನ್ನ ಬಿಡದನೆ ಕೋರುವೆ ಅನವರತರು ನಿನ್ನ ಬಿಡದನೆ ಕೋರುವೆ ಮನಗಳು ಮಾನವ ಅರ್ಜುನ ಪಾರ್ಥ ಮನಗಳು ಮಾನವ ಬಿಡು ಬಿಡು ಪ್ರಿಯ ಸತ ಮನಗಳು ಮಾನವ ಬಿಡು ಬಿಡು ಪ್ರಿಯ ಸತ ಮನಗಳು ಮಾನವ ಬಿಡು ಬಿಡು ಪ್ರಿಯ ಸತ ಮನದನು ಮಾನವ ಬಿಡು ಬಿಡು ಪ್ರಿಯ ಸತ ಮನದನು ಮಾನವ ಬಿಡು ಬಿಡು ಪ್ರಿಯ ಸತ ಸಾಧಿಸೋ ಕಾರ್ಯವ ಭಯವೇದಕ್ಕೆ ಬಿಲ್ಲೋ ಸಾಧಿಸೋ ಕಾರ್ಯವ ಭಯವೇದಕ್ಕೆ ಇನ್ನು ಸಾಧಿಸೋ ಕಾರ್ಯವ ಭಯವೇದಕ್ಕೆ ಇನ್ನು ಸಾಧಿಸೋ ಕಾರ್ಯವ ಭಯವೇದಕ್ಕೆ ಇನ್ನು ಕಾತುರವೇದಕ್ಕೆ ವಿಜಯ ವಿಜಯ ಕಾತುರವೇದಕ್ಕೆ ವಿಜಯ ಕರಗಲಿ ಗಾಂಡೀವ ಹಿಡಿದಿರಲೋ ದುಡದೆ ಕರಗಲಿ ಗಾಂಡೀವ ಹಿಡಿದಿರಲೋ ದುಡದೆ ಎದೆಗೆಡತಿರು ಜೋಕೆ ಕೊಡುದಿರನಿ ನೆನೆಸೆ ಎದೆಗೆಡತಿರು ಜೋಕೆ ಕೊಡುದಿರನಿ ನೆನೆಸೆ ಕಾತುರವೇದಕ್ಕೆ ವಿಜಯ ವಿಜಯ ಕಾತುರವೇದಕ್ಕೆ ವಿಜಯ ಪಾರ್ಥ ವಾಸುದೇವ, ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಹತಭ್ರಷ್ಟರಿಗೆ ಮಾರ್ಗದರ್ಶಕನೂ ಆದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ನಿನ್ನ ವರದ ಹಸ್ತವು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಹೆಚ್ಚೇನು ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿದಾಡುವುದನ್ನು, ನಿಯತಿಯ ವಕ್ಷದಲ್ಲಿ ಮಾನವನ ಜೀವನದ ವಿಶ್ರಾಂತಿಯು, ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು ಈಗ ನನಗೆ ಅನುಮತಿಯನ್ನು ಕೊಡುದೇವ. ತಥಾಸ್ತು ಪಾರ್ಥ. ಧನ್ಯನಾದೆ ಪರಮಾತ್ಮ, ಧನ್ಯನಾದೆ. ಧನ್ಯನಾದೆ ಹರೇ, ಧನ್ಯನಾದೆ ಪರಮಾತ್ಮ. ಪಾರ್ಥ
ಧನ್ಯನಾದೆನ ಹರಿಯೇ ಧನ್ಯನಾದೆನ ಮಾನ್ಯನಾದೆ ಎಂದು ನಿಮ್ಮ ಯಾವಾಗರೂ ಬಲದೆ ಅರ್ಥ ಮಾನ್ಯನಾದೆ ಎಂದು ನಿಮ್ಮ ಯಾವಾಗರೂ ಬಲದೆ ಧನ್ಯನಾದೆನ ಹರಿಯೇ ಧನ್ಯನಾದೆನ ಪರಿ ಪರಿಯ ಪರಿಭವದಿಂದ ಕರೆಯಲು ನಂದೇವಯ್ಯ ನಾವು. ಪರಮಾತ್ಮ ಪರಿ ಪರಿಯ ಪರಿಭವದಿಂದ ಕರೆಯಲು ನಂದೇವಯ್ಯ ನಾವು. ಪರಿ ಅರಿಸಿ ಕಾಯ ಪ್ರಭುವೇ ಶರಣದಲ್ಲಿ ಚಿರವಾನ ನೆಡವೆ ಪರಿ ಅರಿಸಿ ಕಾಯ ಪ್ರಭುವೇ ನನ್ನನ್ನು ಕೊಡುವುದು ಗೆಲುವ ಅದ ಗೆಲ್ಲಿಸಿ ಗೆಲುವ ತರುವ ನಾವು. ಅರ್ಥ ನನ್ನನ್ನು ಕೊಡುವುದು ಗೆಲುವ ಅದ ಗೆಲ್ಲಿಸಿ ಗೆಲುವ ತರುವ ನಾವು. ಕಾಲವನಿಗೆ ನಮ್ಮ ಗೊಲೆದು ಸಾರಥಿಯರು ಭವದಲ್ಲಿದೆಯ. ಪರಮಾತ್ಮ ಪಾದವನ್ನೇ ನಮ್ಮ ಕೊಲೆದು ಸಾರಥಿಯರು ಭವದಲ್ಲಿದೆಯ. ಧನ್ಯನಾದೆನ ಹರಿಯೇ ಧನ್ಯನಾದೆನ ಮಾನ್ಯನಾದೆ ಎಂದು ನಿಮ್ಮ ಯಾವಾಗರೂ ಬಲದೆ ಧನ್ಯನಾದೆನ ಹರಿಯೇ ಧನ್ಯನಾದೆನ
ಬಾ ಪ್ರಿಯ ಬಾ ಬೇಗ ಬಾ 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 ಬಳಿ ಬಾರದೆ ಮುಖ ತೋರದೆ ಬಳಿ ಬಾರದೆ ಮುಖ ತೋರದೆ ನಾನಿನ್ನ ಬಿಡಲಾರೆ ಬಾ ಬಾ ಪ್ರಿಯ ಬಾ ಬೇಗ ಬಾ ಬಾ ಪ್ರಿಯ ಬಾ ಬೇಗ ಬಾ ನಮಗಾಗಿದೆ ಆಗಸವೇ ಶುಭ ಕೋರಿದೆ ಈ ದ್ವಾರಕೆಯು ನಮಗಾಗಿದೆ ಆಗಸವೇ ಶುಭ ಕೋರಿದೆ ಕರೆದಾಗ ನೀ ಬಳಿ ಬಾರದೆ ಕರೆದಾಗ ನೀ ಬಳಿ ಬಾರದೆ ನಾನಿನ್ನ ಬಿಡಲಾರೆ ಬಾ ಬಾ ಪ್ರಿಯ ಬಾ ಬೇಗ ಬಾ ಬಾ ಪ್ರಿಯ ಬಾ ಬೇಗ ಬಾ ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯ ನಲಿಯುವುದೆಂದು? ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವೆಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಎಲ್ಲಿಯೂ ಆಗದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷವೇಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ, ಕೃಪ, ಕೃತವರ್ಮ ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷವೇಣಿ ಸೈನ್ಯ. ಈ ಯುದ್ಧವು ಮುಗಿದ ಮೇಲೆ ಈ ಮಾನವ ಜೀವರಾಶಿಯಲ್ಲಿ ಎಷ್ಟು ಜನರು ಜೀವಂತವಾಗಿ ಉಳಿಯುವರೋ? ಯುದ್ಧ ಯುದ್ಧ ಯುದ್ಧ. ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ರುಕ್ಮಿಣಿ, ಮಾನವ ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವ ರೂಪುಗಡಲೇಕೆ? ಮತ್ತೊಮ್ಮೆ ಶಾಂತಿಗಾಗಿ ಪ್ರಯತ್ನಿಸು. ರುಕ್ಮಿಣಿ, ಮುರಳಿಯ ಗಾನಗೆ ಮನಸೋತೆಯ, ಮುರಳಿಯ ಗಾನಗೆ ಮನಸೋತೆಯ, ಎನ್ನ ಮನಸ್ಸಿನ ಆಸೆಯ ನೀ ತಂದೆಯ, ಮನಸ್ಸಿನ ಆಸೆಯ ನೀ ತಂದೆಯ, ಮುರಳಿಯ ಗಾನಗೆ
ತೀರದಿ ನೀರಾದೆಯಾದೆ ರಾಧೆಯ ಮನದಿ ಗೋಪಾಲ ನಾನಾದೆ ನಿನ್ನಯ ಬಳಿಗೆ ಓಡೋಡಿ ನಾ ಬಂದೆ ನಿನ್ನಯ ಬಳಿಗೆ ಓಡೋಡಿ ನಾ ಬಂದೆ ಮುರಳಿಯ ಗಾನಕ್ಕೆ ಮನಸೋಟೆಯ ನಾ ಮನಸ್ಸಿನ ಆಸೆಯ ನೀ ತಂದೆಯ ಮನಸ್ಸಿನ ಆಸೆಯ ನೀ ತಂದೆಯ ಮುರಳಿಯ ಗಾನಕ್ಕೆ ಮುರಳಿಯ ಗಾನಕ್ಕೆ ಮುರಳಿಯ ಗಾನಕ್ಕೆ ಮನಸೋಟೆಯ ಯಮುನ ತೀರದಿ ನೀರಾದೆಯಾದೆ ರಾಧೆಯ ಮನದಿ ಗೋಪಾಲ ನಾನಾದೆ ಯಮುನ ತೀರದಿ ನೀರಾದೆಯಾದೆ ರಾಧೆಯ ಮನದಿ ಗೋಪಾಲ ನಾನಾದೆ ನಿನ್ನಯ ಬಳಿಗೆ ಓಡೋಡಿ ನಾ ಬಂದೆ ನಿನ್ನಯ ಬಳಿಗೆ ಓಡೋಡಿ ನಾ ಬಂದೆ ಮುರಳಿಯ ಗಾನಕ್ಕೆ ಮನಸೋಟೆಯ ಎನ್ನ ಮನಸ್ಸಿನ ಆಸೆಯ ನೀ ತಂದೆಯ ಮನಸ್ಸಿನ ಆಸೆಯ ನೀ ತಂದೆಯ ಮುರಳಿಯ ಗಾನಕ್ಕೆ ಮುರಳಿಯ ಗಾನಕ್ಕೆ ಮುರಳಿಯ ಗಾನಕ್ಕೆ ಮನಸೋಟೆಯ ಶಾಂತಿಯಿಂದ ಸೃಷ್ಟಿ ವಿಕಾಸವಾಗುವುದಿಲ್ಲ ಪ್ರಿಯದಮೆ. ಪುರಾತನ ಅಳಿವೆ ನೂತನ ಆವಿಷ್ಕಾರ. ಯುದ್ಧವೆಂದು ಅನಿವಾರ್ಯ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರ ರಕ್ತದಿಂದ ಪೃಥ್ವಿಯ ಕಲಶವನ್ನು ತೊಳೆಯುವೆನು. ಕುರುಕ್ಷೇತ್ರ ಯುದ್ಧದ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ಸುಸಜ್ಜಿತವಾಗಿ ಮಾಡಿ ಒಂದು ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವನ್ನು ಕುರಿಸಿ ಮರವಾಗಿ ವಿಜ್ಞಾನ, ದರ್ಶನ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ನೀಡುವೆನು. ಪ್ರಿಯ, ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ. ಆ ದೃಷ್ಟಿ ಮಾತ್ರದಿಂದ ಈ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲನೆ. ಅದನ್ನೊಡೆದು ಈ ರಕ್ತಪಾತದ ಅವಶ್ಯಕತೆಯಾದರೂ ಏಕೆ? ರುಕ್ಮಿಣಿ, ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅಯವಯವನ್ನು ಛೇದಿಸದ ಹೊರತಾಗಿ ಮತ್ತಾವ ಉಪಾಯವಿಲ್ಲ ಪ್ರಿಯತಮೆ. ಆರ್ಯವರ್ತಕ್ಕೀಗ ಇಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮತ್ತರಾದ ಕ್ಷತ್ರಿಯ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರಿಯತಮೆ. ಇಷ್ಟೊಂದು ಜನರ ಮರಣದಿಂದಾಗಿ ಧರ್ಮವು ಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರವಿರದು. ಪ್ರಭು, ಮತ್ತೊಮ್ಮೆ ಶಾಂತಿಗಾಗಿ ಪ್ರಯತ್ನಿಸು. ಈ ಘೋರ ಹತ್ಯಾಕಾಂಡ ನಿಲ್ಲಲಿ. ರುಕ್ಮಿಣಿ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿಗಾಗಿ ಪ್ರಯತ್ನಿಸುವೆನು. ಅದಕ್ಕಾಗಿ ಈ ದಿನವೇ ಹಸ್ತಿನಾವತಿಗೆ ತೆರಳುವೆನು. ಆದರೆ ನನ್ನ ಈ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು ಪ್ರಿಯತಮೆ. ಇಲ್ಲ ಸ್ವಾಮಿ, ಪ್ರಯತ್ನಿಸಿ ನೋಡಿ, ಸಫಲವೇ ಆಗುವುದು. ಪ್ರಳಯ ಕಲ ಮೋಹಿನಿ ಬಾಮಿನಿ ಮಂಜುಳ ಬಾಜಿನಿ ಮಧುರ ವಿಲಾಸಿನಿ ಪ್ರಳಯ ಕಲ ಮೋಹಿನಿ ರುಕ್ಮಿಣಿ
ಅನುರೂಪ ಭಾವ ತೋರುವ ನನ್ನ ಸುವಿಲಾಸ ಸೊಬಗ ನೀಡುವ ಬಾ ಚಂದ್ರಕಾಂತೆ ಸುಗುಣಾವತಾಂತೆ ಬಾ ಚಂದ್ರಕಾಂತೆ ಸುಗುಣಾವತಾಂತೆ ಬಾರೆ ನೀರೇ ಸರಸ ಕಲಾ ಚದುರೆ ಬಾರೆ ನೀರೇ ಸರಸ ಕಲಾ ಚದುರೆ ಪ್ರಳಯ ಕಲಾ ಸ್ವಾಮಿನೇ ಮಂಜುಳ ಬಾಧಿನಿ ಮಧುರ ವಿಲಾಸಿನಿ ಪ್ರಳಯ ಕಲಾ ಮೋಹಿನಿ ರುಕ್ಮಿಣಿ ಪ್ರೇಯತೆ ನನ್ನ ಮನವನ್ನು ಗೆಲಿದ ರೂಪತೆ ಪ್ರಿಯ ನೀ ನನ್ನ ದೇವ ಪ್ರೇಯತೆ ನನ್ನ ಮನವನ್ನು ಗೆಲಿದ ರೂಪತೆ ಬಾನಾಟ್ಯ ರಾಣಿ ಶೃಂಗಾರವೇಣಿ ಬಾನಾಟ್ಯ ರಾಣಿ ಶೃಂಗಾರವೇಣಿ ಬಾರೆ ನೀರೇ ಸರಸ ಕಲಾ ಚತುರೆ ಬಾರೆ ನೀರೇ ಸರಸ ಕಲಾ ಚತುರೆ ಪ್ರಣಯ ಕಲಾ ಮೋಹಿನಿ ಮಂಜುಳ ಬಾಜಿನಿ ಮಧುರ ವಿಲಾಸಿನಿ ಪ್ರಣಯ ಕಲಾ ಮೋಹಿನಿ ಪ್ರಣಯ ಕಲಾ ಮೋಹಿನಿ ರುಕ್ಮಿಣಿ